ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ಮರೆಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಇಲ್ಲ ಅಂತ ಹೇಳಿದರೆ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆಯೇ ಇಲ್ಲಿ ನಿಮ್ಮ ಮುಂದೆ 3 ಕಾರ್ಡ್ಗಳಿದೆ. ಸೋಲ್ಮೇಟ್, ಕನೆಕ್ಷನ್, ಡಿವೈನ್ ಲವ್. ನಿಮಗೆ ಯಾವ ಒಂದು ಕಾರ್ಡ್ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ, ನಿಮ್ಮ ಮನಸ್ಸಿಗೆ ಹತ್ತಿರ ಅಂತ ಅನ್ನಿಸ್ತಾ ಇದೆ, ಅದನ್ನು ಚೂಸ್ ಮಾಡ್ಕೊಳ್ಳಿ. 3 ಕಾರ್ಡನ್ನು ನೀವು ಚೂಸ್ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಯಾಕಂದರೆ ಒಂದು ಎನರ್ಜಿಗಿಂತ ಇನ್ನೊಂದು ಎನರ್ಜಿಗೆ ತುಂಬಾ ವ್ಯತ್ಯಾಸಗಳಿರುತ್ತೆ ಅಲ್ವಾ. ಸೊ ನೀವು ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನ್ನಿಸ್ತಾ ಇದೆ, ನಿಮಗೆ ಯಾವ ಒಂದು ಕಾರ್ಡ್ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ, ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ಳಿ. ಬೇಕಿದ್ರೆ ವಿಡಿಯೋನ ನಿಲ್ಲಿಸ್ಬಿಟ್ಟು ಪೌಸ್ ಮಾಡಿ ಕಾರ್ಡ್ಗಳನ್ನು ಚೂಸ್ ಮಾಡ್ಕೊಳ್ಬಹುದು. ನೀವು ಕಾರ್ಡ್ಗಳನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಅಂಥೇಳಿ ಭಾವಿಸ್ತೀನಿ. ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯಾರು ಈ ಒಂದು ಸೋಲ್ಮೇಟ್ ಕನೆಕ್ಷನ್ ಇರುವಂಥದ್ದು, ಸೋಲ್ಮೇಟ್ ಆ ಒಂದು ಕಾರ್ಡನ್ನ ನೋಡಿ ಅಟ್ರಾಕ್ಟ್ ಆಗಿ ನೀವು ಫಸ್ಟ್ ಕಾರ್ಡನ್ನು ಚೂಸ್ ಮಾಡ್ಕೊಂಡಿದ್ದೀರಾ, ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಎನರ್ಜಿಯಲ್ಲಿ ನಿಮ್ಮ ವ್ಯಕ್ತಿತ್ವದ ಮೌನ ಶಕ್ತಿ ತುಂಬ ಹೆಚ್ಚಾಗಿ ಇಲ್ಲಿ ಬರ್ತಾ ಇದೆ. ಈ ನಿಮ್ಮ ವ್ಯಕ್ತಿತ್ವದ ಮೌನ ಶಕ್ತಿನೇ ನಿಮ್ಮ ಪರ್ಸನ್ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಈ ಒಂದು ವಿಷಯಕ್ಕೆ. ನಿಮ್ಮ ಪರ್ಸನ್ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಖ್ಯ ಕಾರಣನೇ ಇಲ್ಲಿ ಈ ಒಂದು ಎನರ್ಜಿ, ಅಂದರೆ ನಿಮ್ಮ ವ್ಯಕ್ತಿತ್ವದ ಮೌನದ ಶಕ್ತಿಯ ಎನರ್ಜಿ ಆ್ಯಂಡ್ ಆ ಪರಿಶುದ್ಧತೆ, ಪ್ಯೂರಿಟಿ. ಓಕೆ, ನೀವವರ ಜೀವನದಲ್ಲಿ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಬದಲಾಗಿ ಅವರ ಲೈಫಿಗೆ ನೀವು ದಾರಿದೀಪ ಆಗಿದ್ರಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಅವರ ಎನರ್ಜಿಯಲ್ಲಿ, ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ನೀವು ಕೇವಲ ಅವರ ಲೈಫ್ ಪಾರ್ಟ್ನರ್ ಅಷ್ಟೇ, ಅಥವಾ ಅವರ ಒಂದು ಇಷ್ಟಪಡ್ತಿರೋಂಥ ಹುಡುಗಿ ಅಥವಾ ಇಷ್ಟಪಡ್ತಿರೋಂಥ ಹುಡುಗ, ಈ ಥರದ ವಿಷಯಕ್ಕೆ ಮಾತ್ರ ನೀವು ಸೀಮಿತ ಆಗಿರಲಿಲ್ಲ ಇಲ್ಲಿ, ಸರಿನಾ. ಅದ್ರ ಬದಲಾಗಿ ಅವ್ರ ಲೈಫಿಗೆ ಬೇಕಾದಷ್ಟು ಸಹಾಯವನ್ನು ನೀವು ಅವ್ರಿಗೆ ಮಾಡಿದ್ದೀರ. ಅವ್ರ ಲೈಫಿಗೆ ನಾನು ಹೇಳಿದೆ ಅಲ್ವಾ, ದಾರಿದೀಪ ಆಗಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್ ಇವಾಗ ಅವರಿಗೆ ಫ್ರೆಂಡ್ ಸರ್ಕಲ್ಗಳು ಜಾಸ್ತಿ ಇದ್ದಾರೆ ಆ್ಯಂಡ್ ಹೆಚ್ಚಾಗಿ ಅವರು ಬೇರೆಯವ್ರ ಜೊತೆಗೆ, ಅಂದರೆ ಬೇರೆಯವರ ಮಾತನ್ನು ಕೇಳೋದು ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಸಂಬಂಧವನ್ನು, ಆತ್ಮೀಯತೆಯನ್ನು ಇಟ್ಕೊಳ್ಳೋದು ಅಥವಾ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ. ಇಲ್ಲಿ ಈಗ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅಥವಾ ಇಬ್ಬರು ಒಂದೇ ಮನೆಯಲ್ಲಿ ಹಸ್ಬೆಂಡ್ ವೈಫ್ ಈ ಒಂದು ರೀಡಿಂಗ್ ನೋಡ್ತಾ ಇದ್ರು, ನೀವಿಬ್ಬರು ಒಂದೇ ಮನೆಯಲ್ಲಿದ್ದರೂ ಕೂಡ ಎಲ್ಲ ಒಂದು ಕಡೆ ಆ ಬಾಂಧವ್ಯ ಅನ್ನೋಂಥದ್ದು ನಿಮ್ಮಿಬ್ಬರ ಮಧ್ಯೆ ಇಲ್ಲ. ಆ ಥರದ ಎನರ್ಜಿ ಇಲ್ಲಿ ಬರ್ತಾ ಇದೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ಇವಾಗ ನಿಮ್ಮಿಂದ ದೂರ ಇದ್ದಾರೆ, ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದಾರೆ ಅಂತ ಇದ್ದರೆ, ಎನರ್ಜಿಯಲ್ಲಿದ್ದರೆ, ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅವರು ಎಷ್ಟೇ ಜನರ ಮಧ್ಯೆ ಇದ್ದರೂ ಕೂಡ ಇಲ್ಲಿ, ಸರಿನಾ, ನಿಮ್ಮ ಜೊತೆಗೆ ಇದ್ದಂತಹ ಆ ಒಂದು ಸೆಕ್ಯೂರಿಟಿ ಫೀಲ್ ಆಗಿರಬಹುದು, ಅಥವಾ ಆ ಒಂದು ಪೀಸ್ ಆಗಿರಬಹುದು, ಶಾಂತಿ ಆಗಿರಬಹುದು, ಅವ್ರಿಗೆ ಬೇರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅವರೆಲ್ಲ ಫ್ರೆಂಡ್ಸ್ ಜೊತೆಗಿದ್ದಾರೆ, ಎಲ್ಲರ ಜೊತೆ ಮಾತಾಡ್ತಿದ್ದಾರೆ, ಖುಷಿಯಿಂದ ಇದ್ದಾರೆ ಅಷ್ಟೇ. ಬಟ್ ಮನಸ್ಸಿಂದ ಅವರು ಖುಷಿಯಾಗಿರೋದು ನಿಮ್ಮ ಜೊತೆಗೆ ಮಾತ್ರ, ಸರಿನಾ. ಇಲ್ಲಿ ಒಂದು ವಿಷಯನ ಹೇಳ್ತೀನಿ. ಒಬ್ಬ ಚಿತ್ರಕಾರ ಇರ್ತಾನೆ, ಅವನು ಜಗತ್ತಿನ ಎಲ್ಲ ಸುಂದರ ಬಣ್ಣಗಳನ್ನು ಬಳಸಿಬಿಟ್ಟು ಅವನು ಚಿತ್ರ ಬಿಡಿಸ್ತಾ ಇರ್ತಾನೆ. ಪ್ರಪಂಚದಲ್ಲಿ ಏನೆಲ್ಲ ಕಲರ್ಗಳಿದೆ ಆ ಎಲ್ಲ ಬಣ್ಣಗಳನ್ನು ಬಳಸ್ತಾ ಇರ್ತಾನೆ ಅವನ ಚಿತ್ರಕ್ಕೆ. ಆದರೆ ಅವನಿಗೆ ಯಾವುದೋ ಒಂದು ಕೊರತೆ ಕಾಡ್ತಾ ಇರುತ್ತೆ ಅವ್ನು ಡ್ರಾಯಿಂಗ್ ಬಿಡಿಸ್ದಾಗಲ್ಲ, ಅಂದರೆ ಅವ್ನು ಚಿತ್ರ ಬಿಡಿಸ್ದಾಗಲ್ಲ. ಅದರಲ್ಲಿ ಏನೋ ಒಂದು ನ್ಯೂನತೆ ಕಂಡು ಹಿಡಿತಾ ಇರ್ತಾನೆ, ಏನೋ ಒಂದು ಕೊರತೆ ಇದೆ ಅಂತಿಲ್ಲಿ ಅನ್ನಿಸ್ತಾ ಇರುತ್ತೆ. ಒಂದು ಸಲ ಒಂದು ಹುಡುಗಿನ ಭೇಟಿ ಆಗ್ತಾನೆ. ಆ ಹುಡುಗಿ ತುಂಬ ಸಿಂಪಲ್ ಆಗಿರೋಂಥ ಹುಡುಗಿ. ಆ ಹುಡುಗಿನ ಭೇಟಿ ಆಗ್ತಾನೆ. ಅವಳು ಅವನ ಚಿತ್ರಕ್ಕೆ ಅವ್ನು ಬಿಡಿಸಿರೋಂಥ ಚಿತ್ರ ಎಲ್ಲ ನೋಡ್ತಾಳೆ. ನೋಡಿಬಿಟ್ಟು ಅವಳನ್ನ ಚಿತ್ರಕ್ಕೆ ಏನೂ ಹೇಳಲ್ಲ, ಬದಲಾಗಿ ಒಂದು ವೈಟ್ ಶೀಟ್ ಇರುತ್ತಲ್ವ, ಬಿಳಿ ಕಾಗದದ ಮೇಲೆ ಒಂದು ಸಣ್ಣ ಗೆರೆನ ಎಳೆದ್ಬಿಟ್ಟು ಹೇಳ್ತಾಳೆ, ನಿನ್ನ ಬಣ್ಣಗಳನ್ನೇನಿದಕ್ಕೆ ನೀನು ಬಿಡಿಸಿದಂಥ ಚಿತ್ರಗಳಿಗೆಲ್ಲ ನೀನೇನು ಬಣ್ಣ ಹಾಕ್ತಾ ಇರ್ತೀಯ, ಕಲರ್ ಹಾಕ್ತೀಯ,
ಬಣ್ಣಗಳಿಗಿಂತ ಹೆಚ್ಚಾಗಿ ನಿನ್ನ ಭಾವನೆಗಳನ್ನು ಇಲ್ಲಿ ತುಂಬು ಅಂತ ಹೇಳ್ತಾಳೆ. ಅಂದರೆ ಅವನಿಗೇನು ಕೊರತೆ ಇತ್ತಲ್ವ ಅದನ್ನು ಹುಡುಗಿ ಅರ್ಥ ಮಾಡಿಸಿದ್ಲು. ಓಕೆನಾ. ಇಲ್ಲಿ ಅವನು ಚಿತ್ರ ಬಿಡಿಸ್ತಿದ್ದ, ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಿದ್ದ, ಅದಕ್ಕೆ ಪರ್ಫೆಕ್ಟ್ ಆಗಿರೋಂಥ ಪ್ರಪಂಚದಲ್ಲಿ ಇರೋ ಕಲರ್ನೆಲ್ಲ ತೊಗೊಂಬಂದು ಹಾಕ್ತಾ ಇದ್ದ. ಓಕೆ, ಬಟ್ ಅದರಲ್ಲಿ ಭಾವನೆ ಅವ್ನು ತುಂಬ್ತಾ ಇರಲಿಲ್ಲ. ಆ ಹುಡುಗಿ ಹೇಳ್ಕೊಟ್ಟಿದ್ದೇನೆ, ನೀನು ಚಿತ್ರ ಬಿಡಿಸ್ತೀಯ, ಕಲರ್ ಹಾಕ್ತೀಯಾ, ಚೆನ್ನಾಗಿ ಚಿತ್ರ ಬಿಡಿಸ್ತೀಯಾ, ಓಕೆ, ಬಟ್ ಅದರೊಂದು ಭಾವನೆ ಅನ್ನೋದು ಬೇಕಲ್ವಾ. ಆ ಭಾವನೆ ಅನ್ನೋವಂಥದ್ದನ್ನು ಅದರಲ್ಲಿ ತುಂಬು. ಆವಾಗ ನಿನ್ನ ಚಿತ್ರ ಏನಿದೆ, ನೀನೇನು ಅಂದ್ಕೊಳ್ತಿದ್ಯಲ್ವ, ಕೊರತೆ ಇದೆ ಅಂತ ಏನು ಅಂದ್ಕೊಳ್ತಾ ಇದೆಯಲ್ವ, ಆ ಕೊರತೆ ಕಡಿಮೆ ಆಗುತ್ತೆ. ಯಾವಾಗ ಅವನು ಹೇಳಿದಾಗೆ, ಆ ಹುಡುಗಿ ಹೇಳಿದಾಗೆ ಇವನು ಯಾವಾಗ ಆ ಚಿತ್ರ ಬಿಡಿಸಿ ಅದಕ್ಕೊಂದು ಭಾವನೆ ಕೊಡೋದಕ್ಕೆ ಶುರು ಮಾಡ್ದ, ಆ ಬಿಡಿಸಿದಂಥ ಚಿತ್ರಗಳೆಲ್ಲವೂ ಕೂಡ ವಿಶ್ವ ಪ್ರಸಿದ್ಧ ಆಗೋದಕ್ಕೆ ಶುರು ಆಯಿತು. ಅಂದರೆ ತುಂಬ ಫೇಮಸ್ ಆಗೋಕ್ಕೆ ಶುರು ಆಯಿತು. ಹಾಗೆಯೇ ಇಲ್ಲಿ ನಿಮ್ಮ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಅವರ ಬದುಕಲ್ಲಿ ಒಂದು ಬಣ್ಣಗಳಿಗಿಂತ ಹೆಚ್ಚಾಗಿ ಅವರ ಆತ್ಮದ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಿದ್ರಿ. ಅವ್ರ ಲೈಫಲ್ಲಿ ಅವ್ರು ಹೇಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಫೀಲಿಂಗ್ಸ್ನಿರ್ಬೋದು ಅಥವಾ ಅವರ ಪರಿಸ್ಥಿತಿನಿರ್ಬೋದು, ಅದನ್ನು ಅರ್ಥ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ನೀವು. ಹಾಗಾಗಿ ಇಲ್ಲಿ ನಿಮ್ಮನ್ನು ಮರೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸರಿನಾ. ಈ ಒಂದು ಫಸ್ಟ್ ಒಂದು ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನೀವು ಕಮೆಂಟಲ್ಲಿ ತಿಳಿಸಿ ಸೋಲ್ಮೇಟ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸಿಕ್ಕಿರೋಂಥ ಎನರ್ಜಿನ ಸುಮ್ಮನೆ ನೋಡಿಬಿಟ್ಟು ಕೇಳಿಸ್ಕೊಂಡು ಹಾಗೆ ಹೋಗಬೇಡಿ. ಎನರ್ಜಿನ ರಿಸೀವ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ಆಮೇಲೆ ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬೋದು. ಓಕೆ, ಸೊ ಥ್ಯಾಂಕ್ ಯು. ಸೆಕೆಂಡ್ ಒನ್, ಯಾರು ಕನೆಕ್ಷನ್, ಈ ಒಂದು ಎರಡನೇ ಫೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ ಕನೆಕ್ಷನ್ ಅನ್ನೋಂಥದ್ದನ್ನು, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮರೀದೇ ಇರೋದಕ್ಕೆ ಕಾರಣ ನಿಮ್ಮಿಬ್ಬರ ನಡುವೆ ಇಡುವಂತಹ ಒಂದು ಎನರ್ಜಿ, ಅನ್ಫಿನಿಶ್ಡ್ ಆಗಿರುವಂತಹ ಒಂದು ಬಿಸ್ನೆಸ್ ಇದೆ. ಅಂದರೆ ಬಿಸ್ನೆಸ್ ಅಂತ ಹೇಳಿದ್ರೆ ವ್ಯವಹಾರ ಅಲ್ಲ, ಪ್ರೀತಿಯ ವ್ಯವಹಾರ. ಓಕೆನಾ. ಇಲ್ಲಿ ನೀವಿಬ್ಬರು ಜೊತೆಯಾಗಿದ್ರಿ, ಮಾತಾಡ್ತಾ ಇದ್ರಿ, ಫ್ರೆಂಡ್ ಆಗಿದ್ರಿ ಸ್ಟಾರ್ಟಿಂಗಲ್ಲಿ, ಅದು ನೆಕ್ಸ್ಟು ಲವ್ಗೆ ಟರ್ನ್ ಆಯಿತು, ರಿಲೇಷನ್ಶಿಪ್ಪಿಗೆ ಅಂತ ಬಂದ್ರಿ, ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡ್ರಿ, ಒಬ್ರಿಗೊಬ್ರಿಗೆ ಇಷ್ಟ ಆಯಿತು. ಬಟ್ ಏನೋ ಒಂದು ವಿಷಯದಲ್ಲಿ ಸಣ್ಣ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ದೂರ ಆದ್ರಿ ಅಲ್ವಾ. ಸೊ ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಆ ಪ್ರೀತಿಯ ಕನೆಕ್ಷನ್ ಏನಿದೆ, ಆ ಪ್ರೀತಿ ಅನ್ನೋವಂಥದ್ದು ಏನಿದೆ ನೋಡ್ಬೋದು. ಸೆಕೆಂಡ್ ಒನ್ ಫೈಲ್ ಎನರ್ಜಿನೇ ಕನೆಕ್ಷನ್ ಎನರ್ಜಿ, ರೈಟ್. ಇಲ್ಲಿ ಆ ಪ್ರೀತಿ ಅನ್ನೋದು ಇನ್ನೂ ಪೂರ್ತಿಯಾಗಿ ಇಬ್ಬರು ಕೂಡ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಆ ಪ್ರೀತಿ ಅನ್ನೋದನ್ನು ಒಬ್ರನ್ನೊಬ್ರನ್ನ ಹಂಚ್ಕೊಂಡಿಲ್ಲ. ಸರಿನಾ. ಇಲ್ಲಿ ಕೆಲವೊಂದಷ್ಟು ನಿಮ್ಮಿಬ್ಬರ ಮಧ್ಯೆ ಮಾತುಗಳು, ಹೇಳದೆ ಉಳಿದಿರುವಂತಹ ಮಾತುಗಳು ನಿಮ್ಮ ಮನಸ್ಸಲ್ಲೇ ಇದೆ. ಈ ವಿಷಯ ನನ್ನ ಪಾರ್ಟ್ನರ್ ಹತ್ರ ನಾನು ಹೇಳ್ಕೊಳ್ಬೇಕಿತ್ತು ಅನ್ನೋದು ನಿಮ್ಮ ಮನಸ್ಸಲ್ಲೂ ಇದೆ. ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲೂ ಕೂಡ ಈ ಥರದ ಒಂದು ಫೀಲಿಂಗ್ ಅವ್ರ ಮನಸ್ಸಲ್ಲೂ ಇದೆ. ಸರಿನಾ. ಇಲ್ಲಿ ಒಬ್ರನ್ನೊಬ್ರಿಗೆ ಹರ್ಟ್ ಮಾಡ್ಕೊಂಡಿರೋದು, ನಾನು ಹೇಳಿದೆ ಅಲ್ವಾ, ಮನಸ್ತಾಪ ಬಂದಾಗ ತುಂಬ ಬ್ಯಾಡ್ ವರ್ಡ್ಸಲ್ಲೆಲ್ಲ ಬೈಕೊಂಡಿರುವಂಥದ್ದು, ಕೆಟ್ಟದಾಗಿ ಮಾತಾಡಿರುವಂಥದ್ದು, ಅಥವಾ ಮನಸ್ಸಿಗೆ ತುಂಬ ನೋವಾಗೋ ರೀತಿಯಲ್ಲಿ ಮಾತಾಡ್ಕೊಂಡಿರುವಂತಹ ಒಂದು ಎನರ್ಜಿ ಇದೆ. ಅದಕ್ಕೆ ಇಬ್ಬರು ಕೂಡ ಕ್ಷಮೆ ಕೇಳಿಲ್ಲ. ಮಾತಾಡ್ಕೊಂಡ್ರಿ, ಆಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಏನಕ್ಕೆ ಜಗಳ ಆಯಿತು ಅಂತಲೂ ಕೂಡ ಹೇಳಲಿಲ್ಲ, ಅಥವಾ ಆ ಜಗಳ ಆದಮೇಲೂ ಕೂಡ ಒಂದು ಕ್ಷಮೆ ಕೂಡ ಕೇಳಲಿಲ್ಲ ಒಬ್ರಿಗೊಬ್ರು. ಸೊ ಆ ಒಂದು ಎನರ್ಜಿಯಲ್ಲಿ ಕ್ಷಮೆ ಕೇಳೋದು ಕೂಡ ಇಲ್ಲಿ ಬಾಕಿ ಇದೆ. ಸರಿನಾ. ನೀವು ಅವರ ಜೀವನದಲ್ಲಿ ತಂದಂತಹ ಕೆಲವೊಂದಷ್ಟು ಬದಲಾವಣೆಗಳು ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ನೀವಿಬ್ಬರು ಇವಾಗ ಜಗಳ ಮಾಡಿಕೊಂಡು ಅಥವಾ ಮನಸ್ತಾಪ ಮಾಡಿಕೊಂಡು ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಏನು ದೂರ ಇದ್ದೀರಲ್ವ, ಈ ಕ್ಷಣ ಅವ್ರಿಗೆ ಅರ್ಥ ಆಗ್ತಿದೆ. ನನ್ನ ಲೈಫಲ್ಲಿ ಈ ವ್ಯಕ್ತಿ ಬಂದ ಮೇಲೇ ಒಂದಷ್ಟು ಬದಲಾವಣೆಗಳನ್ನು ನಾನು ನೋಡಿದೆ ಅನ್ನೋಂಥ ಅರ್ಥ ಇವಾಗ ಅವ್ರಿಗೆ ಆಗ್ತಾ ಇದೆ. ನಿಮ್ಮ ಒಂದು ಅನುಪಸ್ಥಿತಿ, ನಿಮ್ಮ ಈ ಒಂದು ಆಬ್ಸೆನ್ಸ್ ಏನಿದೆ, ಅವರಿಗೆ ನಿಮ್ಮ ಒಂದು ವ್ಯಾಲ್ಯೂ ಏನು ಅನ್ನೋದನ್ನು ಕಲಿಸ್ತಾ ಇದೆ. ಇಲ್ಲಿ ನೀವು ಅವ್ರ ಲೈಫಿಗೆ ಹೋದ್ಮೇಲೆ ಕಂಪ್ಲೀಟ್ ಅವ್ರ ಲೈಫನ್ನು ಚೇಂಜ್ ಮಾಡಿದ್ದೀರ. ಅಂದರೆ ಹೇಗೋ ಇದ್ದಂಥ ಒಂದು ವ್ಯಕ್ತಿನ ಒಂದು ಪರ್ಫೆಕ್ಟ್ ಆಗಿರೋಂಥ ವ್ಯಕ್ತಿಯನ್ನಾಗಿ ಮಾಡಿದ್ದು ನೀವು. ಸರಿನಾ. ಇಲ್ಲಿ ಅವರಿಗೆ ಆ ಒಂದು ಎನರ್ಜಿ ಏನಿದೆ, ಆ ಕನೆಕ್ಷನ್ ಏನಿದೆ, ಅದನ್ನು ಬಿಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ಅವ್ರು ಮರೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಎನರ್ಜಿ ನಿಮಗೂ ಕೂಡ ಶಿಫ್ಟ್ ಆಗಿರುವಂಥದ್ದು, ನೀವು ಕೂಡ ಅವ್ರಿಗೆ ಮರೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮೂವ್ ಆನ್ ಆಗಬೇಕು ಈ ವ್ಯಕ್ತಿಯಿಂದ ಅಂದರೂ ಕೂಡ ನಿಮಗೂ ಕೂಡ ಆಗ್ತಾಯಿಲ್ಲ. ಕನೆಕ್ಷನ್ ನಿಮ್ಮಿಬ್ಬರದ್ದು ಯಾವ ಥರ ಇದೆ ಅಂತ ಹೇಳಿದ್ರೆ, ಒಬ್ರನ್ನೊಬ್ರನ್ನ ಬಿಡೋದಕ್ಕೂ ಸಾಧ್ಯ ಆಗ್ತಿಲ್ಲ, ಈ ಕಡೆ ಜೊತೆಗಿರೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಈ ಥರದ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಒಬ್ಬ ಪ್ರೇಮಿ
ಸಮುದ್ರದ ದಡದಲ್ಲಿ ನಿಂತುಬಿಟ್ಟು ಅಲೆಗಳನ್ನ ಎಣಿಸ್ತಾ ಇರ್ತಾನೆ, 1 2 3 4 ಅಂತ ಹೇಳಿಬಿಟ್ಟು. ಅವನಿಗೆ ಅಲೆಗಳು ದಡಕ್ಕೆ ಬಂದು ವಾಪಸ್ ಹೋಗೋದು ಇಷ್ಟ ಆಗ್ತಾ ಇರಲ್ಲ. ಅದು ಬರುತ್ತೆ, ವಾಪಸ್ ಹೋಗುತ್ತೆ ಅಲ್ವಾ. ಆಗ ಸಮುದ್ರ ಹೇಳುತ್ತೆ ಅವನಿಗೆ, ನಾನು ವಾಪಸ್ ಹೋಗೋದು ನಿನ್ನನ್ನು ಬಿಟ್ಟು ಹೋಗೋದಿಕ್ಕಲ್ಲ, ಬದಲಾಗಿ ಮತ್ತೆ ಜೋರಾಗಿ ನಿನ್ನನ್ನು ಅಪ್ಕೊಳ್ಳೋದಕ್ಕೆ, ಹಗ್ ಮಾಡೋದಕ್ಕೆ, ನನಗೆ ಆ ಬೇಕಾದ ಶಕ್ತಿನ ಸಂಗ್ರಹಿಸೋದಕ್ಕೆ ನಾನು ವಾಪಸ್ ಹೋಗಿ ಮತ್ತೆ ಬರೋದು. ನೋಡ್ಬೋದು, ಸಮುದ್ರದ ಅಲೆ ಹೋಗಬೇಕಿದ್ರೆ ನಿಧಾನಕ್ಕೆ ಹೋಗುತ್ತೆ ಅಲ್ವಾ, ಬರಬೇಕಿದ್ರೆ ಎಷ್ಟು ಫೋರ್ಸಲ್ಲಿ ಬರುತ್ತೆ ಅಲ್ವಾ. ಸೊ ಇಲ್ಲಿ ನಿಮ್ಮ ಎನರ್ಜಿಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಈಗ ನಿಮ್ಮಿಂದ ದೂರ ಇರಬಹುದು, ಆದರೆ ಆ ದೂರ ಅವರಿಗೆ ನಿಮ್ಮ ಮೇಲಿನ ಪ್ರೀತಿಯನ್ನು ಅಥವಾ ನಿಮ್ಮ ಮೇಲಿನ ಪ್ರೀತಿಯ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ ವಿನಃ ಅವ್ರು ನಿಮ್ಮನ್ನು ಮರೆಯೋದಕ್ಕೆ ಹೋಗಿರುವಂತಹ ದೂರ ಇಲ್ಲ, ನಿಮ್ಮನ್ನು ಬಿಟ್ಟು ಹೋಗಿರುವಂಥದ್ದಲ್ಲ ಇಲ್ಲಿ, ಸರಿನಾ. ಇಲ್ಲಿ ಅವ್ರು ನಿಮ್ಮನ್ನು ಮರೆಯೋದು ಕೂಡ ಅಸಾಧ್ಯ, ಯಾಕಂದರೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ನಿಮ್ಮನ್ನು ಮರಿಬೇಕಂತೇಳಿ. ಆ ಪ್ರಯತ್ನ ಪಟ್ಟಾಗಲೆಲ್ಲವೂ ಕೂಡ ಹೆಚ್ಚಾಗಿ ನೀವು ಅವ್ರಿಗೆ ನೆನಪಾಗ್ತಾ ಇದ್ದೀರಾ. ನಿಮ್ಮ ಎನರ್ಜಿಲೂ ಕೂಡ ಅದೇ ಆಗ್ತಾ ಇದೆ. ನೀವು ಅವರಿಂದ ಮೂವ್ ಆನ್ ಆಗಬೇಕು, ಅವನೇ ಮಾತಾಡಿಸ್ತಿಲ್ಲ, ಅವಳೇ ಮಾತಾಡಿಸ್ತಿಲ್ಲ ಅಂದಮೇಲೆ ನಾನು ಯಾಕೆ ಹೋಗಲಿ ಅವಳ ಹಿಂದೆ ಅಥವಾ ಅವನ ಹಿಂದೆ, ನಾನು ಬಿಟ್ಬಿಡ್ತೀನಿ ಅಂಥೇಳಿ ನೀವು ಎಷ್ಟೋ ಸಲ ಅಂದ್ಕೊಳ್ತಿದ್ರೆ, ಬಟ್ ನಿಮಗೂ ಆಗ್ತಾ ಇಲ್ಲ. ದಟ್ ಈಸ್ ಇಬ್ಬರ ಮಧ್ಯೆ ಇರುವಂತಹ ಒಂದು ಸ್ಟ್ರಾಂಗ್ ಸೋಲ್ ಕನೆಕ್ಷನ್. ಓಕೆ, ಸೊ ಈ ಒಂದು ವಿಷಯದಿಂದ ನಿಮ್ಮ ಪರ್ಸನ್ ನಿಮ್ಮನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ಈ ಒಂದು ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ಸೆಕೆಂಡ್ ಒನ್ ಪೈಲ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಕನೆಕ್ಷನ್ ಅಂಥೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ, ಸರಿನಾ. ಹಾಗೆಯೇ ಮೂರನೇ ಪೈಲ್ ಯಾರು ಡಿವೈನ್ ಲವ್ ಈ ಒಂದು ಕಾರ್ಡನ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಈ ಪೈಲ್ನ ಆಯ್ಕೆ ಮಾಡಿಕೊಂಡಂತಹ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಗೌರವ ಮತ್ತು ನಿಮ್ಮ ಒಂದು ನಂಬಿಕೆ, ರೆಸ್ಪೆಕ್ಟ್ ಆ್ಯಂಡ್ ಟ್ರಸ್ಟ್ ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಅವ್ರ ಮೇಲಿಟ್ಟಂತಹ ರೆಸ್ಪೆಕ್ಟ್ ಆಗಿರ್ಬೋದು, ನೀವು ಅವ್ರ ಮೇಲಿಟ್ಟಂತಹ ನಂಬಿಕೆ ಆಗಿರ್ಬೋದು, ಅದು ಅವ್ರಿಗೆ ಗೊತ್ತಿದೆ. ನೀವು ನನ್ನನ್ನು ಎಷ್ಟು ಅಂದರೆ ನಿಮ್ಮ ಪರ್ಸನ್ ಅರ್ಥ ಮಾಡ್ಕೊಳ್ತಿದ್ದಾರೆ, ಅವಳು ಅಥವಾ ಅವ್ನು ನನ್ನನ್ನು ಎಷ್ಟು ಟ್ರಸ್ಟ್ ಮಾಡ್ತಿದ್ರು, ಎಷ್ಟು ರೆಸ್ಪೆಕ್ಟ್ ಮಾಡ್ತಾಯಿದ್ರು ಅನ್ನೋದು ಅವರಿಗೆ ಗೊತ್ತಿದೆ, ಸರಿನಾ. ಇಲ್ಲಿ ರೆಸ್ಪೆಕ್ಟ್ ಅಂತ ಬಂದಾಗ ಹೋಗಿ ಬನ್ನಿ ಅಂತ ಹೇಳೋದೇ ರೆಸ್ಪೆಕ್ಟ್ ಅಲ್ಲ, ಬಟ್ ಆ ಪ್ರೀತಿ ವ್ಯಾಲ್ಯೂ ಇದೆಯಲ್ವಾ, ಆ ಪ್ರೀತಿಗೆ ರೆಸ್ಪೆಕ್ಟ್ ಕೊಡೋದಿದೆಯಲ್ವಾ, ಆ ಕಾಯುವಿಕೆಗಾಗಿರ್ಬೋದು, ಮೆಸೇಜಿಗಾಗಿರ್ಬೋದು, ಕಾಲಿಗಾಗಿರ್ಬೋದು, ಅಥವಾ ಮಾತಾಡೋದಕ್ಕಾಗಿರ್ಬೋದು, ಒಂದು ರೆಸ್ಪೆಕ್ಟ್ ಕೊಡ್ತಿದ್ರೆ, ಇವ್ರು ನನ್ನ ಪರ್ಸನ್, ಇವ್ರಿಗೆ ನಾನು ಟೈಮ್ನ ಕೊಡಬೇಕು, ಅಥವಾ ಈ ವ್ಯಕ್ತಿಗೆ ನಾನು ಇದೇ ಥರನೇ ಮಾತಾಡಿಸ್ಬೇಕು. ಈಗ ಯಾರ ಹತ್ರನಾದರೂ ಪರಿಚಯ ಮಾಡಿಸ್ಬೇಕಿದ್ರೆ ನಿಮ್ಮಿಬ್ಬರು ಎನರ್ಜಿಲಿ ಬರ್ತಿರುವಂಥದ್ದು, ಯಾರಿಗೆ ನೀವು ಪರಿಚಯ ಮಾಡಿಸೋದಿದ್ರೂ ನೀವು ಹೋಗೋ ಬಾರೋ ಹೋಗೆ ಬಾರೆ ಏನೇ ಕರ್ಕೊಂಡ್ರು ಬೇರೆಯವರಿಗೆ ಪರಿಚಯ ಮಾಡಿಸ್ಬೇಕಿದ್ರೆ ಇವ್ರು ನನ್ನ ಹುಡುಗ ಅಂತ ಹೇಳ್ಬಿಟ್ಟು, ಅಂದರೆ ರೆಸ್ಪೆಕ್ಟ್ಫುಲ್ಲಾಗಿ ಇವರು ಹೋಗಿ ಬನ್ನಿ ಅಂತ ಹೇಳಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇದ್ವಿ. ಇದು ಅವರಿಗೆ ತುಂಬ ಇಷ್ಟ ಆಗ್ತಾಯಿತ್ತು, ಸರಿನಾ. ಬೇರೆಯವ್ರ ಜೊತೆ ಮಾತಾಡಿಸ್ಬೇಕಿದ್ರೆ ನಿಮ್ಮನ್ನು ತುಂಬ ರೆಸ್ಪೆಕ್ಟಾಗಿ, ಅಂದರೆ ಅವ್ರನ್ನ ರೆಸ್ಪೆಕ್ಟಾಗಿ ಮಾತಾಡ್ಸೋದು, ಅಥವಾ ನಿಮ್ಮನ್ನೇ ಆಗಿರ್ಬೋದು, ಅವರಾಗಿರ್ಬೋದು, ಅಂದರೆ ನಿಮ್ಮ ಪರ್ಸನ್ ನಿಮಗೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸೋದು, ಅದೆಲ್ಲದೂ ಕೂಡ ಅವ್ರಿಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಟ್ರಸ್ಟ್ ಅಂತ ವಿಷಯಕ್ಕೆ ಬಂದಾಗ ಅವರನ್ನು ಟೂ ಮಚ್ಚಾಗಿ ನೀವು ಅವರನ್ನು ಟ್ರಸ್ಟ್ ಮಾಡಿದ್ದೀರಾ. ಓಕೆ, ಸೊ ಅದೆಲ್ಲದೂ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಮಿಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತುಂಬ ಕಷ್ಟದ ದಿನಗಳನ್ನು ನೋಡಿದ್ದಾರೆ, ಲೈಫಲ್ಲಿ ತುಂಬ ಕಷ್ಟಗಳನ್ನು ಫೇಸ್ ಮಾಡ್ಕೊಂಡು ಬಂದಿದ್ದಾರೆ ಲೈಫಲ್ಲಿ. ಒಂದು ಟೈಮಲ್ಲಿ ಅವ್ರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇಡೀ ಜಗತ್ತೇ ಅವರನ್ನು ಅವಮಾನ ಮಾಡುವಂತಹ ಪರಿಸ್ಥಿತಿ. ನಿನಗೇನೂ ಆಗಲ್ಲ, ನಿನ್ನ ಕೈಯಲ್ಲಿ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ, ನಿನ್ನ ಕೈಯಲ್ಲಿ ನೀನು ಅಂದ್ಕೊಂಡಿದ್ದೇನು ನಿನಗಾಗಲ್ಲ, ಈ ಥರದ್ದೆಲ್ಲ ಹೇಳುವಂತಹ ಪರಿಸ್ಥಿತಿಯಲ್ಲಿ ಆ ಟೈಮಲ್ಲಿ ನೀವು ಅವ್ರಿಗೆ ಸಿಕ್ಕಿರುವಂತಹ ವ್ಯಕ್ತಿ, ಸರಿನಾ. ಇಡೀ ಜಗತ್ತು ಅವ್ರನ್ನ ಅವಮಾನ ಮಾಡಬೇಕಿದ್ರೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ. ಅವರು ಎಲ್ಲ ಮುಗೀತು ಅಂತ ಹೇಳಿ ಸೋತು ನಿಂತಾಗ ನೀವು ಅವರಿಗೊಂದು ಬೆನ್ನೆಲುಬಾಗಿ ಅವರ ಒಂದು ಜೊತೆಯಾಗಿ ನೀವು ನಿಂತಿರುವಂತಹ ವ್ಯಕ್ತಿ, ಸರಿನಾ. ಇವತ್ತಿನ ಜಗತ್ತಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನಾನು ಚೆನ್ನಾಗಿರಬೇಕು, ನೀನು ಹೆಂಗಾದರೂ ಆಗು ಅನ್ನೋಂಥ ಪರಿಸ್ಥಿತಿ ಈಗಿನ ಕಾಲದ್ದು ಅಲ್ವಾ. ಸೊ ಈ ಸ್ವಾರ್ಥದ ಲೋಕದಲ್ಲಿ ನೀವೇನು ಮಾಡ್ತೀರಾ, ನಿಮ್ಮಂತಹ ನಿಸ್ವಾರ್ಥ ಪ್ರೇಮಿ ಸಿಗೋದವರಿಗೆ ನಿಜವಾಗ್ಲೂ ಕಷ್ಟ ಅಲ್ವಾ. ಸೊ ಇದವರಿಗೆ ಅರ್ಥ ಆಗಿದೆ, ಅದು ಮನವರಿಕೆ ಇವಾಗ ಅವ್ರಿಗೆ ಗೊತ್ತಾಗಿದೆ. ನಾನು ಕಷ್ಟದಲ್ಲಿದ್ದಾಗ, ನಾನು ಸೋತಾಗ
ನನಗೆ ಬೆನ್ನೆಲುಬಾಗಿ ನಿಂತಿದ್ದು ಈ ವ್ಯಕ್ತಿ ಅನ್ನುವಂಥದ್ದು ಅವ್ರಿಗೆ ಇವಾಗ ರಿಯಲೈಸೇಷನ್ ಆಗಿರುವಂತಹ ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ನಿಮ್ಮಿಂದ ದೂರ ಇರಬಹುದು ಅಥವಾ ನಿಮ್ಮ ಜೊತೆ ಕನೆಕ್ಷನ್ ಇರಬಹುದು ಅಥವಾ ಇಲ್ಲದೇನೂ ಇರಬಹುದು, ಬಟ್ ಅವರಿಗೆ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಡೀ ಜಗತ್ತೇ ಅವರಿಗೆ ಬೇಡ ಅಂತ ಹೇಳಬೇಕಿದೆ, ಅಂದರೆ ಹೋಲ್ ಫ್ಯಾಮಿಲಿ. ಜಗತ್ತು ಅಂತ ಹೇಳಿದ ತಕ್ಷಣ ಹೊರಗಡೆ ಜನ ಅಂತ ಅಲ್ಲ, ಬಟ್ ಅವ್ರ ಫ್ಯಾಮಿಲಿನೇ, ಅವ್ರ ಓನ್ ಫ್ಯಾಮಿಲಿನೇ ಅವರಿಗೆ ಅವರು ಮಾಡಿದಂಥ ಕೆಲಸಗಳಿಗೆ ತುಂಬ ಅವಮಾನ ಮಾಡಿರುವಂಥ ಒಂದು ಎನರ್ಜಿ ಇದೆ, ಸರಿನಾ? ಸೊ ಅದೆಲ್ಲವನ್ನು ಕೂಡ ನೀವು ಸಪೋರ್ಟ್ ಮಾಡಿದ್ದೀರ, ಅವರಿಗೆ ಫೇಸ್ ಮಾಡಿದ್ದೀರ, ಇಬ್ಬರ ಜೊತೆಗೆ ನಿಂತು ಫೇಸ್ ಮಾಡಿದ್ದೀರ ಕಷ್ಟ ಕಾಲಗಳನ್ನು. ಅದೆಲ್ಲ ಅವ್ರಿಗೆ ನೆನಪಾಗಿ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಒಂದು ಒಣಗಿದಂತಹ ಗಿಡಕ್ಕೆ ಯಾರೋ ಒಬ್ಬರು ಪ್ರತಿನಿತ್ಯ ನೀರು ಹಾಕ್ತಾ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಅದಕ್ಕೆ ನೀರು ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಬರೀ ನೀರು ಹಾಕ್ತಾ ಇರಲ್ಲ, ಅವನು ಪ್ರೀತಿಯಿಂದ ನೀರು ಹಾಕ್ತಾ ಇರ್ತಾನೆ. ಆ ಗಿಡ ಏನೋ ಒಣಗಿದೆ ಅಲ್ವಾ, ಇದಕ್ಕೆ ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇರಲ್ಲ, ಪ್ರೀತಿಯಿಂದ ನೀರು ಹಾಕ್ತಾ ಇರ್ತಾನೆ, ಸರಿನಾ? ಆವಾಗ ಅವನು ಅರ್ಥ ಮಾಡ್ಕೊಳ್ತಾನೆ, ನಾನು ಪ್ರತಿನಿತ್ಯ ಪ್ರೀತಿನ ನೀರು ಹಾಕಬೇಕಿದ್ರೆ ನೀನು ವಾಪಸ್ ಮತ್ತೆ ಚಿಗುರುತ್ತೀಯಾ, ನೀನು ಹೇಗೆ ಇವಾಗ ಒಣಗೋಗಿದ್ಯಾ ಅಲ್ವಾ, ನಾನು ಹಾಕ್ತಿರೋಂಥ ಪ್ರೀತಿಯಿಂದ ಹಾಕ್ತಿರೋಂಥ ನೀರು ನೀನು ನಿನ್ನ ಬೇರು ಎಲ್ಲ ತೊಗೊಂಡ್ಬಿಟ್ಟು ನೀನು ಮತ್ತೆ ಚಿಗುರುತ್ತೀಯಾ ಅಂತ ಹೇಳಿಬಿಟ್ಟು ಒಂದು ನಂಬಿಕೆ ಇಟ್ಕೊಂಡು ಅವನು ಪ್ರತಿನಿತ್ಯ ನೀರು ಹಾಕ್ತಾ ಇರ್ತಾನೆ. ಕಾಲ ಕಳೀತಾ ಹೋದಂತೆಯೇ ಆ ಗಿಡದಲ್ಲಿ ಒಣಗೋಗಿರುವಂಥ ಗಿಡ ಏನಿರುತ್ತೆ ಅದರಲ್ಲಿ ಎಲೆಗಳು ಬರೋದಕ್ಕೆ ಶುರು ಆಗುತ್ತೆ, ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ, ಚಿಗುರೋದಕ್ಕೆಲ್ಲ ಶುರು ಆಗುತ್ತೆ. ಆ ಹೂಗಳು ಹೇಳುತ್ತೆ ಅವನಿಗೆ, ಆ ವ್ಯಕ್ತಿಗೆ, ನನ್ನ ಅಂದಕ್ಕಾಗಿ ಜಗತ್ತು ನನ್ನನ್ನು ಪ್ರೀತಿಸ್ತಾ ಇರತ್ತೆ. ಅಂದರೆ ಸುಂದರವಾಗಿ ಹೂ ಬಿಟ್ಟಾಗ ಏನಾಗುತ್ತೆ, ವಾವ್ ಚೆನ್ನಾಗಿದೆ ಗಿಡ ಅಂತ ಹೇಳ್ತಾರೆ ಅಲ್ವಾ. ಆದರೆ ಆ ಗಿಡ ಬಾಡೋದಾಗ ಯಾರೂ ಕೂಡ ವಾವ್ ಅಯ್ಯೋ ಬಾಡೋಗಿದ್ಯಾ ನೀನು ಅಂತ ಯಾರೂ ಹೇಳಲ್ಲ, ಅಥವಾ ಅಯ್ಯೋ ಬಾಡೋಯ್ತಲ್ಲ ಇದಕ್ಕೇನಾದರೂ ಮಾಡೋಣ ಅಂತಲೂ ಯಾರೂ ಯೋಚನೆ ಮಾಡಲ್ಲ, ಕೆಲವೊಂದಷ್ಟು ಜನ ಮಾತ್ರ ಅಲ್ವಾ. ಸೊ ಗಿಡ ಒಣಗೋಗಿದ್ದು ಇದಕ್ಕೇನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ, ಅದಕ್ಕೊಂದು ಸ್ವಲ್ಪ ಕಾಳಜಿ ತೋರಿಸ್ತಾರೆ, ರೈಟ್? ಹಾಗೆ ಆ ಹೂವು ಹೇಳುತ್ತೆ ಆವಾಗ, ನಾನು ಬಾಡಿ ಹೋಗಿದ್ದಾಗ ನನ್ನ ಪ್ರೀತಿಯಿಂದ ನೀನು ನೀರು ಹಾಕಿ ನನಗೆ ಬೆಳೆಸಿದ್ಯಾ, ಅಂದರೆ ನನಗೆ ನೀರು ಕೊಟ್ಟಿದ್ಯಾ, ನನ್ನ ಬೇರುಗಳಿಗೆ ನೀರು ಕೊಟ್ಟಿದ್ಯಾ, ಆ ನೀರಿಂದ ನಾನು ಚಿಗುರಿದ್ದೀನಿ, ಈಗ ಹೂವಾಗಿದೆ, ಈ ಥರ ಅದು ಆ ವ್ಯಕ್ತಿಗೆ ಹೇಳುತ್ತೆ ಆ ಹೂವು. ಈ ನಿನ್ನ ಕೈಗಳು ನನಗೇನು ನೀರು ಹಾಕಿತ್ತು ಪ್ರೀತಿಯಿಂದ, ಆ ಕೈಗಳನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಅದ್ರ ಪ್ರೀತಿಯನ್ನು ವ್ಯಕ್ತಪಡಿಸುತ್ತೆ. ಹಾಗೆಯೇ ಇಲ್ಲಿ ನಿಮ್ಮ ಪರ್ಸನ್ ಕಷ್ಟದಲ್ಲಿದ್ದಾಗ ನೀವು ನೀಡಿದಂತಹ ಬೆಂಬಲವೇ ಇವತ್ತು ಅವರು ನಿಮ್ಮತ್ತ ವಾಪಸ್ ಬರೋದಕ್ಕಿರ್ಬೋದು, ಅಥವಾ ನಿಮ್ಮನ್ನು ಅಟ್ರ್ಯಾಕ್ಟ್ ಆಗ್ತಿರೋದು, ನಿಮಗೆ ಅಟ್ರ್ಯಾಕ್ಟ್ ಆಗ್ತಿರೋದಕ್ಕೆ ಕಾರಣ ಇಷ್ಟೇ, ನೀವು ಅವ್ರ ಪಾಲಿಗೊಂದು ನಂಬಿಕೆ ಕೈಗಳಾಗಿದ್ದೀರ. ಹಾಗಾಗಿ ಅವರು ನಿಮ್ಮನ್ನು ಮರೆಯೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಈ ಎನರ್ಜಿಯಲ್ಲಿ ಕೆಲವೊಂದಷ್ಟು ಜನ ಬ್ರೇಕಪ್ಪಲ್ಲಿರಬಹುದು, ನೋ ಕಾಂಟ್ಯಾಕ್ಟಲ್ಲಿರಬಹುದು, ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರು ಕೂಡ ಮಾತಾಡ್ದೇ ಇರಬಹುದು. ಬಟ್ ಏನೇ ಆದರೂ ಕೂಡ ಆ ಲವ್ ಅನ್ನೋಂಥದ್ದು, ಆ ಪ್ರೀತಿ ಅನ್ನೋಂಥದ್ದು ನಿಮ್ಮ ಪರ್ಸನ್ ಫೀಲಿಂಗ್ಸಲ್ಲಿ, ಆ ಎನರ್ಜಿಯಲ್ಲಿ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗಿತ್ತು. ಪ್ರೀತಿ ಅಂತ ಹೇಳಿದರೆ ಕೇವಲ ಜೊತೆಗಿರೋದಷ್ಟೇ ಅಲ್ಲ, ಒಬ್ರು ಇಲ್ಲದೇ ಇದ್ದರೂ ಕೂಡ ಅವ್ರ ನೆನಪುಗಳು ನಮ್ಮನ್ನು ಕಾಡ್ತಾ ಇರತ್ತೆ ಅಲ್ವಾ, ಅದು ಕೂಡ ಪ್ರೀತಿನೇ ಆಗಿರುತ್ತೆ. ಓಕೆ, ಈ 3 ಪೈಲಲ್ಲಿ ನೀವು ಯಾವ ಪೈಲನ್ನ ಚೂಸ್ ಮಾಡ್ಕೊಂಡಿದ್ರಿ ಅಲ್ಲಿರೋಂತಹ ಹೆಸರನ್ನು ಹಾಕಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸೋಲ್ಮೇಟ್ ಅಥವಾ ಕನೆಕ್ಷನ್ ಅಥವಾ ಡಿವೈನ್ ಲವ್, ಯಾವ ಕಾರ್ಡನ್ನು ನೀವು ಚೂಸ್ ಮಾಡ್ಕೊಂಡಿದ್ರಿ ಆ ಎನರ್ಜಿನ ರಿಸೀವ್ ಮಾಡಿಕೊಂಡು ಆಮೇಲೆ ನಿಮ್ಮ ಕೆಲಸಕ್ಕೆ ನೀವು ಹೋಗ್ಬೋದು. ಓಕೆ, ಸೊ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ ಹತ್ರ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ನನ್ನ ಜೊತೆ ಕನೆಕ್ಟ್ ಆದರೆ ಅನ್ಲಿಮಿಟೆಡ್ ಆಗಿರುವಂಥ ಹೀಲಿಂಗ್ ಎನರ್ಜಿ ಆಗಿರ್ಬೋದು, ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ಕೂಡ ನೀವು ನನ್ನ ಜೊತೆಗಿರ್ತೀರ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ಆ್ಯಂಡ್ ಆ್ಯನಿವರ್ಸರಿನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಪಾಸಿಟಿವ್ ಆಗಿರೋಂಥ ವಿಷಸ್ಗಳು ನೆರವೇರಲಿ ಅಂಥೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ಇದೇ ತಿಂಗಳು 23, 24ನೇ ತಾರೀಕು ಚಕ್ರ ಧ್ಯಾನ ಹಾಗೆ ಸಾಧನೆ ಈ ಒಂದು ಕ್ಲಾಸ್ ನಡೀತಾ ಇದೆ. ಯಾರೆಲ್ಲ ಜಾಯಿನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಸೀಟ್ ಎಲ್ಲ ಆದಷ್ಟು ಬೇಗ ಕ್ಲೋಸ್ ಆಗ್ತಾ ಇದೆ, ಫಿಲ್ ಆಗ್ತಾ ಇದೆ. ಸೊ ಕೆಲವೊಂದಷ್ಟು ಸೀಟ್ಗಳು ಮಾತ್ರ ಅವೈಲೇಬಲ್ ಇರೋದು. ವೆರಿ ಸೂನ್ ಆ ಒಂದು ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ, ಹಾಗಾಗಿ ಬೇಗ ಜಾಯಿನ್ ಆಗಿ.
ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್.